ಸನ ಏನ್ ಸಣ್ಣ ಭಾನುವಾರ 10 ಗಂಟೆ ಆದ್ರೂ ಆಚಿಕೆ ಬಂದಿಲ್ವಲ್ಲ, ಏನು ಮಾಡಲ್ವಾ ಸ್ಪೆಷಲ್? ಅಯ್ಯೋ ಏನತ್ತೆ ನೀವು, ಇವಾಗ ತಾನೇ ಇನ್ನ ತಿಂಡಿ ತಿಂದ್ಬಿಟ್ಟು ಕೈ ತೊಳ್ಕೊಂಬಂದು ಕೂತಿದ್ದೀನಿ. ಅವಾಗ್ಲೇ ಭಾನುವಾರ ಏನ್ ಸ್ಪೆಷಲ್ ಅಂತ ಬಂದಿದ್ದೀರ. ಮೊನ್ನೆ ತಾನೇ ತಿಂದಿದ್ದೀವಿ ತಾನೇ. ವಾರ ವಾರ ನಾನ್ ವೆಜ್ ಮಾಡೋಕ್ಕಾಗುತ್ತಾ? ವಾರದಲ್ಲಿ ಒಂದ್ಸಲಿ ಅಂದ್ರೆ ಓಕೆ. ಮೊನ್ನೆ ತಾನೇ ತಿಂದಿದ್ದೀವಿ, ಇವತ್ತೇನು ನಾನ್ ವೆಜ್ ಬೇಡ. ಸೊಪ್ಪೈತೆ, ಹೆಂಗಿದ್ರು ಉಪ್ಸಾರು ಇಷ್ಟನೇ ಅಲ್ವಾ ನಿಮಗೆ? ಉಪ್ಸಾರನೇ ಮಾಡ್ತೀನಿ ಬಿಡಿ. ಅಲ್ಲ ಕಣ್ಸನ, ಮೊನ್ನೆ ತಿಂದಿರೋದು ಮೊನ್ನೆಗಾಯ್ತು. ಇವತ್ತು ಭಾನುವಾರ ನನಗೆ ಉಪ್ಸಾರು ಬೇಡ, ಬುಸ್ಸಾರು ಬೇಡ. ದಯವಿಟ್ಟು ಆಚೆ ಕಡೆ ನೋಡ್ರೆ ಚಳಿ ಅಂದ್ರೆ ಚಳಿ ಹಿಡ್ಕೊಂಡೈತೆ. ಹೋಗಿ ತಲೆ ಮಾಂಸ ತತ್ತೀನಿ, ಒಂಚೂರು ಖಾರ ಮುಂದೆ ಮಾಡ್ಬಿಟ್ಟು ಸಾರು ಮಾಡೋ ಹೋಗಿ. ಹೋಗ್ಯತ್ತೆ, ಯಾರು ತಿಂತಾರೆ ತಲೆ ಮಾಂಸನ? ನನ್ ತಿನ್ನೋದು ಇಲ್ಲ, ನನಗೆ ಮಾಡಕ್ ಬರೋದು ಇಲ್ಲ. ಯಾವ ತಲೆ ಮಾಂಸನೂ ಬೇಡ, ಏನು ಬೇಡ. ಸುಮ್ಮನೆ ಉಪ್ಸಾರು ಮಾಡ್ತೀನಿ, ಸುಮ್ಮನಿರಿ. ಅಲ್ಲ ಕಣ್ಸನ, ಹೋದವರಲ್ಲ ಆಚೆ ವಾರದಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದೆ, ತಲೆ ಮಾಂಸದ ಸಾರ ಬರೋದೇ ಇಲ್ಲ ಅಂತ ನಾಟಕ ಆಡ್ತೀಯಲ್ಲ ಸನಿ. ಅಯ್ಯೋ ಇಲ್ಲ ಅತ್ತೆ, ನಂಗೆ ಮರ್ತೋಗೈತೆ. ಹೋದ್ವಾರಲ್ಲ ಆಚೆ ವಾರ ಮಾಡಿರೋದು. ನಂಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್, ಮರ್ತೋಗೈತೆ. ಏನು ಮೆಮೊರಿ ಲಾಸ? ನೋಡೆ, ನನ್ಗೆ ಇದೆಲ್ಲ ಬೇಡ. ನೀನ್ ಜಾಸ್ತಿ ಡೌ ಮಾಡ್ತಿದ್ಯಾ. ನಿನಗೆ ಚೆನ್ನಾಗಿ ಮಾಡಕ್ ಬರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಾ, ಹೋಗ್ಬಿಟ್ಟು ನಾನು ತಲೆ ಮಾಂಸ ತಗೊಂಬರ್ತೀನಿ. ತಗೊಂಬಂದು ಕ್ಲೀನ್ ಮಾಡಿ ಇಡ್ತೀನಿ. ಅಷ್ಟೊತ್ತಿ ನೀನು ಅಡುಗೆ ಮನೇಲಿ ಮಸಾಲೆ ಜೋಡಿಸ್ಕೊಂತಿರ್ಬೇಕು. ಏನಕ್ಕೆ ಇಲ್ಲಿ ಕೂತಿರೋದು ಬಂದು? ಅಡುಗೆ ಮಾಡೋದು ಬೇಡವಾ? ನಿಮ್ಮ ಅಮ್ಮಂಗೆ ನಾನು ತಲೆ ಮಾಂಸ ತಂದು ಕೊಟ್ಟಿದ್ದೀನಿ ಸಾರು ಮಾಡೋಕ್ಕೆ. ಸಾರು ಮಾಡ್ತಾ ಇಲ್ಲ, ಗ್ರೇವಿ ಮಾಡ್ತಿದ್ದಾಳೆ ನಿಮ್ಮಮ್ಮ. ನಿಂಗೆ ಗ್ರೇವಿ ಇಷ್ಟನಾ? ತಿಂತೀಯ ತಲೆ ಮಾಂಸದ? ನಿಜವಾಗ್ಲು? ಹೌದಾ? ಓಕೆ, ಸ್ಟಾರ್ಟ್. ತಂದ್ಮೇಲೆ ತಪ್ಪಲ್ಲ ಅಲ್ವಾ, ಮಾಡಲೇಬೇಕು. ಸರಿ, ಮಾಡ್ತೀನಿ ಬನ್ನಿ. ಕುಕ್ಕರು ಬಿಸಿಯಾಗಿದೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಎಣ್ಣೆ ಯಾವಾಗಲೂ ಕಡಿಮೆನೇ ಯೂಸ್ ಮಾಡೋದು. 2 ಸ್ಪೂನ್ ಆಯಿಲ್. ಇದಕ್ಕಿಂತ ಕಡಿಮೆನೇ ಯೂಸ್ ಮಾಡೋರು ತುಂಬ ಜನ ಇದ್ದಾರೆ, ಬಟ್ ನಾನು ನಮ್ಮ ಫ್ಯಾಮಿಲಿಗೆ ತಕ್ಕಂಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮತ್ತೆ ಕಮೆಂಟ್ ಮಾಡಬೇಡಿ ನಿಮ್ಗಿನ್ನ ನಾವು ಕಡಿಮೆನೇ ಯೂಸ್ ಮಾಡ್ತೀವಿ ಅಂತ. ನಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆನ ನಾನು ಬಳಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಏನು ಸನ? ನೆಕ್ಸ್ಟು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದೆ ನಾನು. ಇವಾಗ ಇದಕ್ಕೆ ಪಾಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡು. ಇವರೊಬ್ರು ಬಂದು ಕೂತ್ಬಿಟ್ಟವ್ರೆ. ಸಂಡೇ ಅಲ್ವಾ ಇವತ್ತು? ಫುಲ್ಲು ಹೆಲ್ಪು. ಯಾಕೆ ಹೇಳೋಣ ಇವ್ರ ಹೆಲ್ಪ್ನ. ಎಷ್ಟು ಒಂದು ಸ್ಪೂನ್ ಹಾಕ್ತಿದ್ಯಾ? ನೆಕ್ಸ್ಟ್ ಸನ? ನೆಕ್ಸ್ಟು ಈರುಳ್ಳಿ ಪೇಸ್ಟ್ ಕೊಡು ಬೇಬಿ. ಬರೀ ಈರುಳ್ಳಿನಾ ಹುರ್ಕೊಂಡಿದ್ಯಾ? ಹಸಿದ? ಬರೀ ಹಸಿ ಈರುಳ್ಳಿ ಪೇಸ್ಟ್. ಓಕೆ, ಎಷ್ಟು ಒಂದು ಹಾಕಿದ್ಯಾ? 1 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕೊಂಡು ಪೇಸ್ಟ್ ಮಾಡ್ತೀನಿ. ಆಯ್ತಾ ಸನ ಅದು? ಅಮ್ಮ, ಹಸಿ ಎಲ್ಲ ಹೋಗಿದೆ. ಇವಾಗ ನಾನಲ್ಲ, ನೀವೇ ಹಾಕ್ಬೇಕು ತಲೆ ಮಾಂಸ. ಆಯ್ತು, ತಲೆ ಮಾಂಸ ಹಾಕಿ ಅದಕ್ಕೆ ಬನ್ನಿ. ಇವಾಗ್ಲೇ ಹಾಕ್ಬೇಕಾ? ಹಾಕ್ಬಿಟ್ಟು. ತಲೆ ಮಾಂಸ ಚೆನ್ನಾಗಿರುತ್ತೆ ಕಣ್ರಿ, ಮಟನ್ ಈಗಿಂತಲ್ವಿ. ಇವಳು ಒಂದು ಸಾನ ತಿನ್ನಲ್ಲ ತಲೆ ಮಾಂಸನ. ಇವಳು ಮುಂಚೆ ಮಟನ್ನು ತಿಂತಾ ಇರ್ಲಿಲ್ಲ ಕಣ್ರಿ. ಆಮೇಲೆ ಮಟನ್ ತಿನ್ಸೋದು ರೂಢಿ ಮಾಡ್ದು. ಈಗ ಮಟನ್ ತಿಂತಾಳೆ, ತಲೆ ಮಾಂಸ ತಿಂತಲ್ಲ. ಚೂರು ಅರ್ಶಿಣ ಹಾಕೋಣ. ಕೊಡವ, ಅದರ ಪಾತ್ರೆ ಬಿದ್ದದ್ದು ಕೊಡವ. ಸರಿ, ಅಷ್ಟು ಬೇಡ, ಸ್ಪೂನ್ ಹಾಕು. ಅದು ಅರ್ಶಿನ ಪುಡಿ ಬಂಗಾರಿ, ಅಷ್ಟೊಂದು ಹಾಕ್ಬಾರ್ದು. ಸುಮ್ಮನೆ ಒಂದು ಚಿಟಿಕೆ ಹಾಕ್ಬೇಕಷ್ಟೇ. ಸಾಕು ಸಾಕು ಸಾಕು. ಅಷ್ಟು ಹಾಕಿದ್ದೀರಾ? ಉಪ್ಪು ಹಾಕ್ಬಿಡಮ್ಮ ಹಂಗೆ. ಉಪ್ಪು ತಗೊಂಡ್ಬಂದ್ಯಾ? ಇದು ಬೇಡ ಮಗನೆ, ಇದೆಲ್ಲ ಮಗನೆ ಕಲ್ಲುಪ್ಪು. ಪುಡಿ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತಮ್ಮ. ಹೌದಾ?
ನೀನ್ ಯಾವಾಗಿಂದ ಅಡಿಗೆ ಮಾಡ್ತಾ ಇದ್ಯಾ? ಇರಪ್ಪ. ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಳ್ಳಿ. ಅದು ನೀರು ಬಿಟ್ಕೊಂಡಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಹೌದು. ಇಲ್ಲ ಇವಾಗ ಹಾಕಿದಿರಲ್ವಾ, ಸ್ವಲ್ಪ ಕ್ಲೋಸ್ ಚೆನ್ನಾಗಿ ನೀರು ಬಿಟ್ಕೊಳ್ಳಿ. 2 ನಿಮಿಷ ಅದು ನೀರು ಬಿಟ್ಕೊಳ್ಳೋದು ಫ್ರೈ ಆಗ್ಲಿ. ಅಷ್ಟ್ರಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಓಕೆ. ಮಸಾಲೆ ಮಸಾಲೆ ಒಂದು 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಒಂದು 1/4 ಟೀ ಸ್ಪೂನ್ ಮೆಣಸು, ಒಂದು 5-6 ಲವಂಗ, ಒಂದು 3 ಪೀಸ್ ಚಕ್ಕೆ, ಗಸಗಸೆ 1 ಸ್ಪೂನು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು, ಒಂದು ಅರ್ಧ ಸ್ಪೂನು ಸೋಂಪು, ಒಂದು ಅರ್ಧ ಇಡಿ, 1 ಇಡಿ ಇಲ್ಲ ಪುದೀನ, ಇದು ಅರ್ಧ ಇಡಿ ಪುದೀನ, 1 ಇಡಿ ಕೊತ್ತಂಬರಿ. ಇಲ್ಲ ಅಮ್ಮ, ಖಾಲಿ ಆಗೈತೆ. ಅಪ್ಪನ ತರ ಕೇಳಿದೀನಿ, ಅವರು ತಗೊಂಡ್ಬರ್ತಾ ಇದ್ದಾರೆ, ಹಾಕ್ತೀನಿ. ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಈಗ ತೋರಿಸಿರೋ ಎಲ್ಲ ಮಸಾಲೆನೂ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಡಲೆ, ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು. ನಮ್ಮಪ್ಪ ತಗೊಬರ್ತಾ ಇದ್ದಾರೆ, ತಗೊಬರೋವರೆಗೂ ವೆಯ್ಟ್ ಮಾಡೋಣ. ಏನಮ್ಮ ಅದು? ಕೊತ್ತಂಬರಿ ಗಮ್ಮತ್ತಿದೆ ಕೊತ್ತಂಬರಿ. ಫ್ರೆಶ್ ಆಗಿ ತಂದಿದ್ದಾರಲ್ಲ. ಫ್ರೆಶ್ ಆಗಿ ತಂದಿದ್ದಾರಲ್ಲ. ಹಾಕು ಮಗನೇ, ಹಾಕಪ್ಪ. ಇವಾಗ ಒಂದ್ ಸ್ವಲ್ಪ ಕೊತ್ತಂಬರಿ, ಒಂದು ಸ್ಪೂನ್ ಕಡಲೆ. ಓಕೆ, ಕ್ಲೋಸ್ ಮಾಡಪ್ಪ. ಮಮ್ಮ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ತಾಳಿ. ಓಕೆ, ಪೇಸ್ಟ್ ರುಬ್ಕೊಂಡಿದೀವಿ. ಇವಾಗ ಆಮೇಲೆ ತಲೆ ಮಾಂಸ ರುಬ್ತೀವಿ. ನೀರು ಬಿಟ್ಕೊಂಡು ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಇದಕ್ಕೆ 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಮ್ಮ. ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ಸೊ 1 ಸ್ಪೂನ್ ಹಾಕಿದ್ದೀನಿ. ಖಾರ ಎಷ್ಟು ಬೇಕು ಅಷ್ಟು ಹಾಕೊಬೇಕು. ಇವಾಗ ಒಂದು 3 ಸ್ಪೂನ್ ಧನಿಯಾ ಪೌಡರ್. ಹಸಿ ಟೊಮೊಟೊನ ರುಬ್ಬಿರೋದು? ಹಸಿ ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಟೊಮೊಟೊ, ಚಿಕ್ಕದು 1 ಟೊಮೊಟೊ. ಇವಾಗ ಇದಕ್ಕೆ ಟೊಮೊಟೊ ಪೇಸ್ಟ್ ಹಾಕೋಣ. ಇವಾಗ ಇದು ಖಾರದ ಪುಡಿ, ಸಾಂಬಾರ್ ಪುಡಿ ಮತ್ತು ಟೊಮೊಟೊದು ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೀರು ಬಿಟ್ಕೊಂಡು ಫುಲ್ಲು ಡ್ರೈ ಆಗಿದೆ. ಹಂಗೆ ಇರಬೇಕು, ಹಂಗಿದ್ರೇನೆ ಅವಾಗ ಟೇಸ್ಟ್ ಚೆನ್ನಾಗಿ. ಹೌದು, ಗ್ರೇವಿ ಆಗಲಿ ಸಾರಾಗಲಿ ಫುಲ್ಲು ನೀರು, ಅದರಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಡ್ರೈ ಆಗಬೇಕು. ಅದರಲ್ಲೇ ಸ್ವಲ್ಪ ಕುಕ್ ಆಗಬೇಕು. ಒಂದು 3-2 ಮಿನಿಟ್ಸ್ ಫ್ರೈ ಆಗಿದೆ ಟೊಮೊಟೊ ಪೇಸ್ಟು, ಮಸಾಲೆ ಎಲ್ಲ. ಇವಾಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕೋಣ. ತಳ ಹಿಡ್ದೈತಾ ಸಣ್ಣ? ತಳ ಹಿಡ್ದೈತಾ? ಇಲ್ಲ ಅಮ್ಮ, ನಾವು ಕೈ ಆಡಿಸ್ತಾ ಇದ್ರೆ ತಳ ಹಿಡಿಯೋದಿಲ್ಲ. ಮಸಾಲೆ ಎಲ್ಲ ಹಾಕ್ತೀವಲ್ಲ, ರುಬ್ಬಿರೋ ಮಸಾಲೆ. ಸಂಡೆ ಬಂತು ಅಂದ್ರೆ ನಮ್ಗೆ ಇವ್ರ ಕಾಟ ತಡಿಯಕ್ಕಾಗಲ್ಲ ನಮ್ಮ ಮನೆಯಲ್ಲಿ. ಓಕೆ, ಬಿಸಿ ಇದೆ, ಹಾಕು. ಫ್ರೈ ರುಚಿಯಾಗಿ ಬಂದ್ರೆ ನಾನು, ಚೆನ್ನಾಗಿ ಬಂದಿಲ್ಲ ಅಂದ್ರೆ ಚಿರಸ್ಯ. ನೀನ್ ಮಸಾಲೆ ಹಾಕಿದ್ಕೆ ಫ್ರೈ ಚೆನ್ನಾಗಿಲ್ಲ ಅಂತ ಹೇಳೋದು. ಏನಿದು? ನಾ ಫ್ರೀ ಆಗಿರತ್ತೆ ಅಮ್ಮ. ಸ್ಕೂಲ್ಗೆ ಹೋಗ್ತೀವಿ, ಡೈಲಿ ಮನೆಗೆ ಬರ್ತೀವಿ, ಹೋಮ್ವರ್ಕ್ ಮಾಡ್ತೀವಿ, ಮಲ್ಕೊಂತೀವಿ. ಸಂಡೆ ಫ್ರೀ ದೇವನವ್ವ. ಅದೇ ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ತಾ ಇದ್ದೀನಿ. ಇವಾಗಲೇನೆ ಎಷ್ಟು ಬೇಕಷ್ಟು ನೀರು ಹಾಕೊಂಡ್ಬಿಡೋಣ. ಆಯ್ತಲ್ಲ ಸಣ್ಣ, ಮಸಾಲೆ ಎಲ್ಲ ಹಾಕಿದ್ದು ಇದೆಲ್ಲ ರೆಡಿ ಆಯ್ತು ಅಮ್ಮ. ಇದು ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಇದು ಒಂದ್ ಕುದಿ ಬರ್ಬೇಕು, ಆಮೇಲೆ ಕುಕ್ಕರ್ ಮುಚ್ಚಬೇಕು. ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರ್ನ ಇವಾಗ್ಲೇ ಆಡ್ ಮಾಡ್ಕೊಂಡಿದೀನಿ. ಒಂದು 6 ವಿಸಲ್ ಕೂಗ್ಸೋಣ. ಒಂದೊಂದು ತಲೆ ಮಾಂಸ ಬೇಯಲ್ಲ ಬೇಗ. 6 ವಿಸಲ್ ಬರ್ಲಿ. ಹಸಿ ವಾಸನೆ ಎಲ್ಲ ಹೋಗಿದೆ ಅಮ್ಮ, ಕುದಿತೈತೆ. ಇವಾಗ ಕ್ಲೋಸ್ ಮಾಡ್ಬಿಟ್ಟು 6 ವಿಸಲ್ ಬರ್ಲಿ. ಆಗಿದೆ ಸಣ್ಣ? ಆಗಿದೆ ಅಮ್ಮ, ಕರೆಕ್ಟಾಗಿ 6 ವಿಸಲ್ ಬಂದಿದೆ.
ಸಖತ್ತಾಗಿ ಬಂದಿದೆ. ಚಳಿ ಅಂದ್ರೆ ಚಳಿ ಇದೆ ಕಣ್ರಿ. ಆಚೆಗಡೆ ಅಂತೂ ಗೂರ್ಲು ಇಟ್ಕೊಂಬಿಟ್ಟೈತಿ. ಆಚೆಗಡೆ ಗೂರ್ಲು ಇಟ್ಕೊಂಡ್ರದಕ್ಕೂ ನಮ್ಮನೆ ಊಟಕ್ಕೂ ಸೂಪರ್ ಆಗೈತೆ ಕಣ್ರಿ. ತುಂಬ ಚೆನ್ನಾಗಿದೆ. ನೀವೊಂದ್ಸಲ ಟ್ರೈ ಮಾಡಲೇಬೇಕು. ಹೀಗೆ ಮಾಡಲಿ, ನಾವು ಹೆಂಗೆ ತೋರಿಸ್ತೀವೋ ಹಂಗೆ ಮಾಡಿ. ಸೂಪರ್ ಆಗಿದೆ. ಈ ಚಳಿಗೂ ಅದಕ್ಕೂ ನಮ್ಮ ಹತ್ರ ಅಲ್ಟಿಮೇಟ್. ಬರೀ ವಿಡಿಯೋ ನೋಡ್ಕೊಂಡು ಸುಮ್ಮನೆ ಆಗೋದಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ, ಲೈಕ್ ಮಾಡಿ. ಈ ರೆಸಿಪಿ ಮಾಡಿಬಿಟ್ಟು ಹೆಂಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ನನ್ನ ಮೊಮ್ಮಗಳಿಗೂ ತುಂಬ ಇಷ್ಟ.